ಕಪ್ಪು ದನಲ್ಲ, ಕಪ್ಪು ಕರು. ನೋಡಿ ನೋಡಿ, ಮನ್ವಿತಾಳಿಗೋಸ್ಕರ ಇಟ್ಕೊಂಡು ಬಂದದ್ದು. ಮನ್ವಿತಾ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಎಲೆಯನ್ನು ಕಟ್ ಮಾಡ್ತೇನೆ ಅಂತ ಹೇಳಿದ್ಲ. ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟು ಕೆಲಸ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಕೂಡ ಆಯಿತು. ಹಾಗೆಯೇ ಇವತ್ತು 7 ಮಂದಿ ಕೆಲಸದವರಿದ್ದಾರೆ, ಹಾಗೆ ಅವರಿಗೆ ಕೂಡ ನಾನು ದೋಸೆ ಎಲ್ಲ ಮಾಡಿದ್ದೆ. ಚಟ್ನಿ ಕೂಡ ಆಯಿತು. ಅದೇ ರೀತಿ ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಟಾಯಿತು. ಇನ್ನು ಇವಾಗ ಒಮ್ಮೆ ತೋಟಕ್ಕೆ ಹೋಗಿ ಬರ್ತೇನೆ. ಎಷ್ಟು ಜನ ಬಂದಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೇನೆ. ತೋಟಕ್ಕೆ ಹೋಗಿ ಬಂದೆ. 6 ಮಂದಿ ಕೆಲಸದವರು ಇದ್ದಾರೆ. ಹಾಗೆಯೇ ಬಂದು ಇವಾಗ ಟೀ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇವಾಗ ಚಟ್ನಿ ಕೂಡ ಒಂದು ಟಿಫಿನಲ್ಲಿ ಹಾಕಿದ್ದೇನೆ. ಹಾಗೆಯೇ ದೋಸೆಯನ್ನು ಕೂಡ ರೆಡಿ ಮಾಡಿದ್ದೇನೆ. ಇಲ್ಲಿ ಟೀ ರೆಡಿ ಆಯಿತು, ಡಿಕಾಕ್ಷನ್ ರೆಡಿ. ತೋಟಕ್ಕೆ ಹೋಗಿ ಟೀ ಕೊಟ್ಟು ಬಂದೆ. ಹಾಗೆ ಇವಾಗ ನನಗೆ ಅಡುಗೆ ಆಗಬೇಕು. ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಗಿದೆ. ಇನ್ನು ಬೇಗನೆ ಒಂದು ಪದಾರ್ಥ ಮಾಡ್ತೇನೆ. ಒಂದು ಕ್ಯಾಬೇಜ್ ಕೂಡ ಇಟ್ಕೊಂಡು ಬಂದೆ ಬರುವಾಗ. ಹಾಗೆ ಇವಾಗ ಇದರಿಂದ ಪಲ್ಯ ಕೂಡ ಮಾಡಬೇಕು. ಮತ್ತೊಂದು ಪಾಯಸ ಮಾಡ್ತೇನೆ. ಎಲ್ಲರೂ ಮೀನು ತಿಂತಾರೆ ಅಂದ್ಕೊಂಡು ನಾನು ಮೀನು ಸಾರಿಗೆ ರೆಡಿ ಮಾಡಿದ್ದೆ. ಆದರೆ ಅದರಲ್ಲಿ ಇವಾಗ ಒಬ್ಬರು ಮೀನು ತಿನ್ನೋದಿಲ್ಲ. ಹಾಗಾಗಿ ನಾನು ಮಸಾಲವನ್ನೇ ಸ್ವಲ್ಪ ಸಪ್ರೇಟಾಗಿ ಇಟ್ಟು ಅದಕ್ಕೆ ಮಾವಿನ ಹಣ್ಣು ಹಾಕಿ ಇವಾಗ ಕುದಿಸ್ತಾ ಇದ್ದೇನೆ. ಕಳೆ ಸರಿ ಕೂಡ ಹಾಗೆ ಆಗಿತ್ತು. ಒಬ್ಬರು ಮೀನು ತಿಂತಿರಲಿಲ್ಲ. ಮತ್ತು ನನಗೆ ಬೇಸರ ಆಯಿತು. ಅವರು ಖಾಲಿ ಉಪ್ಪಿನಕಾಯಲ್ಲಿ ಊಟ ಮಾಡಿದರು. ಇವತ್ತು ಅವರು ಮೊದಲೇ ಹೇಳಿದ ಕಾರಣ ನನಗೊಂದು ಒಳ್ಳೆಯದಾಯಿತು. ಹಾಗೆ ಅವರಿಗೆ ಇವಾಗ ಮಾವಿನ ಹಣ್ಣು ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೇನೆ. ನೋಡಿ, 2 ಕಾಡು ಮಾವಿನ ಹಣ್ಣಿತ್ತು, ಅದನ್ನೇ ಹಾಕಿ ನಾನು ಇವಾಗ ಕುದಿ ತರಿಸ್ತಾ ಇದ್ದೇನೆ. ನೋಡಿ, ಮೀನು ಸಾರು ಕೂಡ ರೆಡಿ ಆಯಿತು. ಮೀನು ತಿನ್ನೋದಿಲ್ಲ ಅಂತ ಹೇಳಿದ ಕಾರಣ ಆಯಿತು. ಇಲ್ಲ ಇದ್ರೆ ಇವತ್ತು ಅವರು ಉಪ್ಪಿನಕಾಯಲ್ಲಿ ಊಟ ಮಾಡಬೇಕಿತ್ತು. ಹೇಳಿದ್ದು ಒಳ್ಳೆಯದಾಯಿತು. ಹಾಗೆ ಇವಾಗ ಮೀನು ಸಾರು ಕೂಡ ಆಯಿತು, ಮಾವಿನ ಹಣ್ಣಿನ ಪದಾರ್ಥ ಕೂಡ ರೆಡಿ ಆಯಿತು. ಪದಾರ್ಥ ಆಯಿತು. ಇನ್ನೊಂದು ಪಲ್ಯ ಮಾಡ್ತೇನೆ. ಕ್ಯಾಬೇಜ್ ಕಟ್ ಮಾಡಿ ಬೇಗ ಒಂದು ಪಲ್ಯ ಮಾಡ್ತೇನೆ. ಪಾಯಸ ಕೂಡ ರೆಡಿ ಆಯಿತು. ಮಧ್ಯಾಹ್ನದ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಸಾಯಂಕಾಲಕ್ಕೆ ಟೀ ಮಾಡಲಿಕ್ಕೆ ಕಿಚನ್ಗೆ ಬಂದಿದ್ದೇನೆ. ಹಾಗೆ ಬೇಗನೆ ಟೀ ಮಾಡ್ತೇನೆ. ಕೆಲಸದವರಿಗೆ ಇವಾಗ ಟೀ ಕೊಂಡೋಗಿ ಕೊಡಬೇಕು. ನೋಡಿ, ಇವಾಗ ಟೀ ರೆಡಿ ಆಯಿತು. ಇನ್ನು ಹಾಲು ಹಾಕಿ ಮಿಕ್ಸ್ ಮಾಡ್ತೇನೆ. ಇವಾಗ ಟೀ ಮಾಡಿ ಕ್ಯಾನಲ್ಲಿ ತುಂಬಿಸಿ ಆಯಿತು. ಇನ್ನು ಕೊಂಡೋಗಿ ಕೊಟ್ಟು ಬರ್ತೇನೆ. ಜಾನ್ ಅವರು ತೋಟಕ್ಕೆ ಹೋಗಿ ಇವಾಗ ಬಂದರಷ್ಟೇ. ಇವಾಗ ನಾನು ಟೀ ಕೊಂಡೋಗಿ ಕೊಟ್ಟು ಬರ್ತೇನೆ. ನೋಡಿ, ಈ ತೋಟದ ಸುತ್ತಮುತ್ತ ಕ್ಲೀನ್ ಆಯಿತು. ನೀರು ಹೋಗುವ ಚರಂಡಿ ಎಲ್ಲ ನೋಡಿ ಕ್ಲೀನ್ ಆಯಿತು. ತುಂಬ ಕಸ ಎಲ್ಲ ಇತ್ತು. ಇವಾಗ ಸುಡುಮಣ್ಣು ಹಾಕ್ತಾ ಇದ್ದಾರೆ. ಅಡಿಕೆ ಗಿಡಕ್ಕೆಲ್ಲ ಸುಡುಮಣ್ಣನ್ನು ಹಾಕಿ ಆಯಿತು. ಇನ್ನೂ ಕೂಡ ಸ್ವಲ್ಪ ಗಿಡಗಳಿವೆ. ನೋಡಿ, ಈ ಥರ ಅಡಿಕೆ ಗಿಡದ ಬುಡದಿಂದ ಹುಲ್ಲೆಲ್ಲ ತೆಗೆದು ಸುಡುಮಣ್ಣನ್ನು ಹಾಕಿದ್ದು. ಕ್ಕೆ ಬಂದರೆ ಖುಷಿಯಾಗೋದು. ಸ್ವಲ್ಪ ತಂಪಾಗಿರ್ತದೆ. ಮನೆಗೆ ಹೋದ ಕೂಡಲೇ ಬಿಸಿ ಬಿಸಿ ಗಾಳಿ. ನೋಡಿ, ಇಲ್ಲಿ ಖುಷಿಯಾಗ್ತದೆ. ಕೆಲಸದವರಿಗೆಲ್ಲ ತುಂಬ ಒಳ್ಳೆಯದು ತೋಟದಲ್ಲಿ ಕೆಲಸ ಮಾಡಲಿಕ್ಕೆ. ನೋಡಿ, ಇದು ಒಂದು ರೋಗಗ್ರಸ್ತ ಅಡಿಕೆ ಮರದ ಗಿಡ. ಇದು ವೇಸ್ಟ್, ಅದರ ಬುಡಕ್ಕೂ ಹಾಕಿದ್ದಾರೆ. ನೋಡಿ, ಇದನ್ನು ಇನ್ನು ಕಡ್ದು ತೆಗಿಬೇಕು. ಮೊದಲು ಎಲ್ಲ ಅಡಿಕೆ ಸಸಿಯ ಬುಡಕ್ಕೆ ಸುಡುಮಣ್ಣು ಹಾಕೋದು, ಉಳಿದರೆ ಮತ್ತೆ ದೊಡ್ಡ ಅಡಿಕೆ ಮರಕ್ಕೆ ಹಾಕೋದು. ಇನ್ನು ಅವರದ್ದು ಚಹಾ ಕುಡ್ದಾದ ಕೂಡಲೇ ಮನೆಗೆ ಹೋಗಬೇಕು. ಹಾಲು ಕರೆದು ಮತ್ತೆ ಸಾಯಂಕಾಲ ಒಂದು ಫಂಕ್ಷನಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಸ್ನ್ಯಾಕ್ಸ್ ಇಟ್ಕೊಂಡು ಬಂದೆ. ಬೆಳಿಗ್ಗೆ ಇವತ್ತು ನಾನು ಸಜ್ಜಿ ಮಾಡಿದ್ದೆ. ಸಜ್ಜಿ ಮನ್ವಿತಾ ತಿನ್ನೋದಿಲ್ಲ, ಹಾಗಾಗಿ ಅವಳಿಗೆ ಹಸಿವಾಗಿದೆ ಅಂತ ಹೇಳಿದ್ರು. ಹಾಗೆ ಬರುವಾಗ ಬ್ರೆಡ್ ಸ್ನ್ಯಾಕ್ಸ್ ಇಟ್ಕೊಂಡು ಬಂದೆವು. ಹಾಗೆ ಇವಾಗ ಟೀ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಇನ್ನೂ ಹೊಸದಾಗಿ ಬಂದು ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ನೋಡಿ, ಮನ್ವಿತಾಳಿಗೋಸ್ಕರ ಇಟ್ಕೊಂಡು ಬಂದದ್ದು. ನೀನು ಸಜ್ಜಿಗೆ ತಿನ್ನೋದಿಲ್ಲ ಅಲ್ಲ, ಅದಕ್ಕಾಗಿ ಇಟ್ಕೊಂಡು ಬಂದ್ವಿ. ಇನ್ನೊಬ್ಳು ಸಜ್ಜಿಗೆ ತಿಂದಿದ್ದಾಳೆ. ಹಾಗೆ ನಾನು ಟೀ ಮಾಡಿದೆ. ಟೀ ಕುಡಿಯೋರಿಗೆಲ್ಲ ಟೀ. ಇವಾಗ ಟೀ ಕುಡಿದಾದ್ಮೇಲೆ ತೋಟಕ್ಕೆ ಬಂದಿದ್ದೇವೆ ಹುಲ್ಲು ಕೊಂಡೋಗ್ಲಿಕ್ಕೆ.
ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಲಿಕ್ಕಿಲ್ಲ, ನಿನ್ನೆ ಸಾಯಂಕಾಲ ಮಾಡಿದ್ದೇ ಇದೆ. ಹಾಗೆ ಅನ್ನ ಒಂದು ಮಾಡಿದರೆ ಆಯಿತು. ಹಾಗೆ ಇವತ್ತು ವೈಟ್ ರೈಸ್ ಮಾಡೋಣ ಅಂತೇಳಿ, ಬೇಗನೆ ಆಗ್ತದಲ್ವ. ಹಾಗಾಗಿ ಇವಾಗ ಅನ್ನ ಎಲ್ಲ ಮಾಡೋದಕ್ಕಿಂತ ಮೊದಲೇ ತೋಟಕ್ಕೆ ಬಂದು ಹುಲ್ಲು ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೇವೆ. ಇವಾಗ ನೋಡಿ ಈ ಥರ ಹುಲ್ಲಾಗಿದೆ ನಮ್ಮ ತೋಟದಲ್ಲಿ. ಇವತ್ತು ಇಲ್ಲಿ ಹುಲ್ಲು ತೆಗೆಯುವುದು ನೋಡಿ, ಇಲ್ಲೇ ಸ್ವಲ್ಪ ಜಾಸ್ತಿ ಇದೆ. ಹುಲ್ಲಿನ ಕೆಲಸ ಆಯಿತು. ಇವತ್ತು 4 ಗೋಣಿ ಹುಲ್ಲು ತೆಗ್ದಾಯಿತು. ಏಕೆಂದರೆ 2 ಗೋಣಿ ಕೊಂಡೋಗಿ ಹಾಕಿ ಬಂದರು. ಇವಾಗ ಇನ್ನೂ 2 ಗೋಣಿ ಕೊಂಡೋಗ್ಬೇಕಷ್ಟೆ. ನಾಳೆ ಹುಲ್ಲು ತೆಗಿಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ಇವತ್ತೇ ಜಾಸ್ತಿ ತೆಗೆದದ್ದು. ನಾಳೆ ಫಂಕ್ಷನಿಗೆ ಹೋಗ್ಲಿಕ್ಕಿದೆ. ನೋಡಿ ಹುಲ್ಲು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಇವಾಗ ತೋಟದಿಂದ ಹುಲ್ಲೆಲ್ಲ ತಂದಾದ್ಮೇಲೆ ಪದಾರ್ಥನೆಲ್ಲ ಬಿಸಿ ಮಾಡಿ ಅದೇ ರೀತಿ ಅನ್ನ ಕೂಡ ಆಯಿತು. ಇವಾಗ ನಾವು ಊಟ ಮಾಡ್ತೇವೆ. ನೋಡಿ ಖರ್ಜೂರದ ಗುಂಚು ನೋಡಿ, ಒಂದು ತಿಂದೆ, ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಇದು. ಅಂದರೆ ಒಳಗಡೆ ಏನೂ ಇದಾಗಲಿಲ್ಲ. ಕೆಲವೊಮ್ಮೆ ಖರ್ಜೂರ ಪ್ಯಾಕಲ್ಲಿ ಒಳಗಡೆ ಹಾಳಾಗಿರ್ತದೆ, ಆದರೆ ಇದು ತುಂಬ ಫ್ರೆಶ್ ಆಗಿದೆ. ನಮ್ಮದು ಇವಾಗ ಊಟ ಕೂಡ ಆಯಿತು. ಊಟದ ಜೊತೆಗೆ ರಾತ್ರಿಗೆ ನಂದು ಮಾವಿನಕಾಯಿಯ ಸಾಂಬಾರು ಕೂಡ ಆಯಿತು. ಹಾಗೆಯೇ ಅನ್ನ ಕೂಡ ಬೇಯ್ತಾ ಇದೆ. ಮತ್ತು ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ, ಹಾಗೆ ಬೇಗನೆ ರಾತ್ರಿಗೆ ಪದಾರ್ಥ ಕೂಡ ಮಾಡಿದೆ. ಮಧ್ಯಾಹ್ನಕ್ಕೆ ನಿನ್ನೆ ಮಾಡಿದ್ದಿತ್ತು, ಹಾಗೆ ಮಧ್ಯಾಹ್ನಕ್ಕೆ ಮಾಡಲಿಲ್ಲ. ಇವಾಗ ಊಟ ಮಾಡೋದರ ಜೊತೆಗೆ ಅದರ ಪದಾರ್ಥ ಕೂಡ ಆಯಿತು. ನೋಡಿ ನಾವು ಇವತ್ತು ಮೊನ್ನೆ ಎಲ್ಲ ಬರ್ತಾ ಇದ್ದ ತೋಟಕ್ಕೆ ಬಂದಿದ್ದೇವೆ ಹುಲ್ಲು ತೆಗಿಲಿಕ್ಕೆ. ಬೇಗನೆ ಆಗಬೇಕು ಅಂತೇಳಿ ಇಲ್ಲಿಗೆ ಬಂದದ್ದು. ಇಲ್ಲಿ ತುಂಬ ದಪ್ಪ ಹುಲ್ಲಿದೆ, ನಮ್ಮ ತೋಟದಲ್ಲಿ ಅಷ್ಟು ದಪ್ಪವಾಗಿಲ್ಲ, ಹಾಗಾಗಿ ಇಲ್ಲಿ ಬಂದದ್ದು. ಜಾನ ಅವರು ಕೊಯ್ತಾ ಇದ್ದಾರೆ. ನೋಡಿ ಎಷ್ಟು ಹುಲ್ಲು ತೆಗೆದೆವು, ಬಚ್ಚಿತು. ಸೆಕೆ ಕೂಡ ಆಯಿತು, ಇನ್ನೂ ಕೂಡ ಸ್ವಲ್ಪ ಆಗಬೇಕು. ಒಂದು ಸಾರಿ ಕೊಂಡೋಗಿ ಹಾಕಿ ಬಂದರು, ಇನ್ನೊಂದು ಸಾರಿ ಕೊಂಡೋಗ್ಲಿಕ್ಕಿದೆ. ಹುಲ್ಲು ತೆಗೆದಾಯಿತು. ಇವತ್ತು ಸ್ವಲ್ಪ ಜಾಸ್ತಿ ಹುಲ್ಲು ತೆಗೆದದ್ದು. ನಾಳೆ ಹುಲ್ಲು ತೆಗಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವತ್ತೇ ಹುಲ್ಲು ಜಾಸ್ತಿ ತೆಗೆದದ್ದು. ಇವತ್ತು ಮತ್ತು ನಾಳೆಗಾಗುವಷ್ಟು ಹುಲ್ಲು ತೆಗೆದದ್ದು. ಹಾಗೆ ಇವಾಗ ಒಂದು ಸಾರಿ ಕೊಂಡೋಗಿ ಹಾಕಿ ಆಯಿತು. ಇವಾಗ 2ನೇ ಸಾರಿ ಕೊಂಡೋಗ್ತಾ ಇದ್ದಾರೆ. ಸ್ಪ್ರಿಂಕ್ಲರ್ ಹಾಕಿದ್ದಾರೆ, ನೀರು ರಡ್ತಾ ಇದೆ ನೋಡಿ. ಮೀನಿದೆ, ಬಾಲೆ ಮೀನು. ಹಾಗೆ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟರು ಜಾನ್. ಇವಾಗ ಇದಕ್ಕೆ ಬೇಗನೆ ಮಸಾಲೆ ಹಾಕಿ ಇದನ್ನು ಫ್ರೈ ಮಾಡೋದು. ಮೀನು ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು. ಇವಾಗ ನಾನು ಫ್ರೈ ಮಾಡ್ತೇನೆ ನೋಡಿ. ಇವಾಗ ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು, ಇನ್ನು ಫ್ರೈ ಮಾಡ್ತೇನೆ. ಮಧ್ಯಾಹ್ನ ಮೇಲೆ ಪತ್ರೊಡೆ ಮಾಡ್ತೇನೆ. ಇವತ್ತು ನೈಟಿಗೆ ಪತ್ರೊಡೆ ಮಾಡೋಣ ಅಂತೇಳಿ ತುಂಬ ಸಮಯ ಆಯಿತು ಮಾಡದೆ, ಹಾಗಾಗಿ ಇವಾಗ ಪತ್ರೊಡೆ ಮಾಡ್ತೇನೆ. ಅದಕ್ಕೆ ಇವಾಗ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಅಕ್ಕಿ ಚೆನ್ನಾಗಿ ನೆನೆದಿದೆ, ಹಾಗೆ ಅದನ್ನೇ ಇವಾಗ ಬೇಗನೆ ಗ್ರೈಂಡ್ ಮಾಡ್ತೇನೆ. ಇಲ್ಲಿ ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ಹಾಗೆಯೇ 3 ಒಣಮೆಣಸು, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ನಾನಿಲ್ಲಿ 4 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪವಾಗಿ ಕಡಿದು ಹಿಟ್ಟನ್ನು ರೆಡಿ ಮಾಡ್ತೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಹಿಟ್ಟು ಕಡಿದು ರೆಡಿ ಆಯಿತು. ಹಾಗೆಯೇ ಮಸಾಲೆ ಕೂಡ ಗ್ರೈಂಡ್ ಮಾಡಲಿಕ್ಕೆ ಹಾಕಿದೆ. ಯಾಕೆಂದರೆ ಇವತ್ತು ಮೋಡಾಗಿ ಒಂದು ವೇಳೆ ಮಳೆ ಬಂದರೆ ಕರೆಂಟ್ ಹೋಗ್ತದಲ್ವ, ಹಾಗಾಗಿ ಬೇಗನೆ ಮಾಡ್ತಾ ಇದ್ದೇನೆ. ಇವಾಗ ಹೋಗಿ ಎಲೆಯನ್ನು ತರಬೇಕು. ನಾನು ಪತ್ರೊಡೆ ಮಾಡೋದು ಈ ಎಲೆಯಿಂದ. ಇದು ಒಂಥರದ ಕೆಸುವಿನ ಎಲೆ, ಇದರ ಎಳತ್ತು ಎಲೆಯನ್ನು ಹಾಕಿ ಪತ್ರೊಡೆ ಮಾಡೋದು. ಇವಾಗ ಎಳತ್ತಿರುವುದು ನಾನು ಕೊಯ್ತೇನೆ. ನೋಡಿ ಇದು ಎಳತ್ತಿದೆ, ಎಳತ್ತಾದರೆ ಒಳ್ಳೆಯದಾಗ್ತದೆ.
ಇವತ್ತು ಮೋಡ ಆಗಿದೆ. ಎಲೆ ಕೊಯ್ದಾಯಿತು. ಹಾಗೆಯೇ ಲಿಂಬೆ ಗಿಡದಲ್ಲಿ 2 ಲಿಂಬೆ ಹುಳಿ ಕೂಡ ಸಿಕ್ಕಿತ್ತು ನೋಡಿ. ತುಂಬ ಸಮಯದ ನಂತರ ಇವತ್ತು ಸಿಕ್ಕಿತ್ತು. ಇಲ್ಲದಿದ್ದರೆ ದಿನಾಲೂ ತುಂಬ ಸಿಕ್ತಿತ್ತು. ಇವಾಗ ಕಡಿಮೆ ಆಗಿದೆ. 2 ಸಿಕ್ಕಿತ್ತು. ತಗೋ ಒಳಗಿಡು. ಇಷ್ಟು ಕೆಸುವಿನ ಎಲೆಯನ್ನು ಕೊಯ್ದೆ. ಯಾಕೆಂದರೆ ಜಾಸ್ತಿ ಕೊಯ್ದದ್ದು ಇದರ ನಾರೆಲ್ಲ ಹಾಕಲಿಕ್ಕಿಲ್ಲ. ಇದನ್ನೆಲ್ಲ ತೆಗೆಯುವಾಗ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಜಾಸ್ತಿ ತೆಗೆದಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳಿಬೇಕು. ಈಗ ಪತ್ರೊಡೆ ಮಾಡಲಿಕ್ಕೆ ನನಗೆ ಬಾಳೆ ಎಲೆ ಕೂಡ ಬೇಕು. ಅದನ್ನು ಕೂಡ ಕಟ್ ಮಾಡಿ ತರ್ತೇನೆ. ಕೆಸುವಿನ ಎಲೆ ತೆಗೆದಾಯಿತು. ಇನ್ನು ಬಾಳೆ ಎಲೆ ಬೇಕು. ಅದನ್ನು ಕೂಡ ಇವಾಗ ತಗೊಂಡು ಬರೋಣ. ಹಾಗೆಯೇ ಇಲ್ಲಿ ನೋಡಿ ದಾಳಿಂಬೆ ಹಣ್ಣು ಒಡೆದಿದೆ. ಮನೆ ನೋಡುವಾಗ ಇಡೀ ಆಗಿತ್ತು. ನಾನು ನಿಮಗೆ ತೋರಿಸಿದ್ದೆ. ಇವತ್ತು ನೋಡಿ ಇಲ್ಲಿ ಕೂಡ ಇದೆ. ಹಣ್ಣಾಗ್ತಾ ಬರುವಾಗ ಈ ಥರ ಒಡೀತದೆ. ಇನ್ನೊಮ್ಮೆ ಸಲಾಡ್ ಮಾಡೋಣ. ತುಂಬ ಆಗಿದೆ ಅಲ್ಲಿ. ತುಂಬ ಆಗಿದೆ. ಹೌದು ಆಗಿದೆ. ಆದರೆ ಏನು ಮಾಡೋದು, ಈ ಥರ ಒಡೀತದೆ ಅಲ್ವಾ, ಇಡಿಯಾಗಿ ಸಿಗೋದಿಲ್ಲ ನೋಡಿ. ಇವಾಗ ಇದು ಇಡೀ ಇದೆ. ಇನ್ನು ಕಲರ್ ಚೇಂಜ್ ಆಗುವಾಗ ಅದು ಕಟ್ಟಾಗ್ತದೆ. ಎಲ್ಲ ಎಲೆ ಹರಿದಿದೆ ಗಾಳಿಗೆ. ಇದು ಸರಿ ಇಲ್ವಾ? ಎಲ್ಲ ಹರಿದಿದೆ. ಹೌದು ಸರಿ. ಇದು ಕೂಡ ಅಲ್ಲಿ ಕಟ್ಟಾಗಿದೆ. ಗಾಳಿ ಅಲ್ವಾ. ಅದು ಚಂದ ಉಂಟು ನೋಡಿ. ಸರಿಯಾಗಿರೋದು ಕೊಯ್ಯುದು. ಕೈದು ಬೇಕಲ್ಲ ನೋಡಿ. ಇದು ಅದು ಕರೆಕ್ಟ್ ಇದೆ. 2 ಸಿಕ್ಕಿತ್ತು ನೋಡಿ ಅಲ್ಲಿ. ಈಗ ನೋಡಿ ಗಾಳಿ ಬರ್ತಾ ಉಂಟು. ನನಗೆ ಖುಷಿ ಆಗ್ತದೆ ಗಾಳಿ ಬರುವಾಗ. ಹೌದು. ಈ ಸೆಕೆಗೆ ಈ ಥರ ಗಾಳಿ ಬರುವಾಗ ಚಂದ ಆಗ್ತದೆ. ಇದು ಹರಿದಿದ ಎಲ್ಲಿ? ಇದು ಆಗುದಿಲ್ವಾ ತೆಗಿಲಿಕ್ಕೆ? ಇದು ನನಗೆ ಆಗ್ತದೆ ತೆಗಿಲಿಕ್ಕೆ. ಇದು ಇವಾಗ ಮನ್ವಿತಾ ಕೊಯ್ತಾಳೆ ಅಂತೆ. ಅದು ಆಗ್ತದೆ. ಹಾಂ ಇನ್ನು ಸ್ವಲ್ಪ ಕೆಳಗೆ. ಅಲ್ಲಿ ಕೈಯಲ್ಲಿ ಹಿಡಿ. ಹಾಂ ಹಾಗೆ ಹಿಡಿದು ಕಟ್ ಮಾಡು. ಹಾಂ ಹಬ್ಬ, ಒಂದು ಎಲೆ ಕೊಯ್ದಾಯಿತು ಕಷ್ಟದಲ್ಲಿ ಅಲ್ವಾ. ಇಡು ಇಲ್ಲಿ. ಎಷ್ಟು ಒಳ್ಳೆ ಗಾಳಿ. ಇನ್ನು ಕೆಳಗೆ ಸಣ್ಣದು ಸಾಕಾ? ಸಾಕು ನೋಡಿ. ಕೊರೋನಾಕ್ಕಿಂತ ಮೊದಲು ನಾವು ಬೆಳಗಾವಿಗೆ ಹೋದಾಗ ಅಲ್ಲಿಂದ ಪೇರಳೆ ಹಣ್ಣು ತಂದಿದ್ದೆವು ದೊಡ್ಡದು. ಅದರ ಬೀಜ ಹಾಕಿದ್ದೆವು. ಒಂದು ಗಿಡ ಮಾತ್ರ ಉಳಿದಿದೆ. ಎಷ್ಟು ವರ್ಷ ಆಯಿತು, ತುಂಬ ವರ್ಷ ಆಯಿತು ನೋಡಿ. ಇವಾಗ ಒಂದಾಗಿದೆ. ಆದರೆ ಅಲ್ಲಿ ಮಾರ್ಕೆಟಲ್ಲಿ ಸಿಕ್ಕಿದಷ್ಟು ಇದು ದೊಡ್ಡದಾಗೋದಿಲ್ಲ. ಅದು ತುಂಬಾ ದೊಡ್ಡದಿತ್ತು. ಅದೇ ರೀತಿ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ನಾವು ಬೀಜ ಹಾಕಿ ಗಿಡ ಮಾಡಿದ್ದು. ಈ ಸಲ ಒಂದಾಗಿದೆ ನೋಡಿ. ಚಿಚಿ. ಇವಾಗ ಎಲೆಯನ್ನೆಲ್ಲ ತೊಳೆದಾಯಿತು. ಇದನ್ನು ತೊಳೆದು ಇದರ ನಾರನ್ನೆಲ್ಲ ಈ ದಂಟನೆಲ್ಲ ತೆಗಿತು. ಇದನ್ನು ತೊಳೆದು ಇದರ ದಂಟನೆಲ್ಲ ತೆಗಿಬೇಕು. ಇವಾಗ ತುಂಬ ಧೂಳೆಲ್ಲ ಇರ್ತದೆ. ಹಾಗಾಗಿ ತೊಳೆಯಲೇಬೇಕು. ತೊಳೆದು ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಇದರ ಈ ದಂಟನ್ನು ಹಾಕದಿದ್ರೆ ಆಯಿತು. ಮತ್ತು ಸಪೂರವಾಗಿ ಕಟ್ ಮಾಡೋದು ನೋಡಿ. ಇವಾಗ
ಇವಾಗ ಒಂದೊಂದೇ ಎಲೆಯನ್ನು ತೊಳಿತೇನೆ. ತೊಳೆದು ಮಿಂಟದನ ಮಿಂಟು ಕಪ್ಪುದನ ಯೋ ಮಿಂಟು ಗೊತ್ತಿಲ್ವಾ ಕಪ್ಪುದನ ಅಂತ? ಕಪ್ಪು ದನ ಅಲ್ಲ, ಕಪ್ಪು ಕರು. ಅದು ಅಲ್ಲೇ ಟಿಂಕು ಹತ್ರ. ಟಿಂಕು ಟಿಂಕು ಏ ಹಂಗೆ logo. Yeah. There. Da. Yeah. ಇವಾಗ ನೋಡಿ ಎಲ್ಲ ಎಲೆಯನ್ನು ತೊಳೆದು ತಂದೆ. ಇವಾಗ ಇದನ್ನು ಪೂರವಾಗಿ ಕಟ್ ಮಾಡಬೇಕು. ಇಲ್ಲಿ ಊಟ ಮಾಡಿ ವಿಡಿಯೋ ಪೈಸೆ ನೋಡಿ. ಇವಾಗ ಕಟ್ ಮಾಡಿದ್ದನ್ನು ಹಿಟ್ಟಲ್ಲಿ ಹಾಕ್ತೇನೆ. ನೋಡಿ ಇವಾಗ ಎಲೆಯನ್ನು ಕಟ್ ಮಾಡಿ ಹಿಟ್ಟಲ್ಲಿ ಹಾಕಿದೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮನ್ವಿತಾ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಎಲೆಯನ್ನು ಕಟ್ ಮಾಡ್ತೇನೆ ಅಂತ ಹೇಳಿದ್ಲು, ಹಾಗೆ ಕಟ್ ಮಾಡು ಅಂತ ಹೇಳಿದೆ. ಸ್ವಲ್ಪ ಎಲೆ ಹಾಕಿ ಮಿಕ್ಸ್ ಮಾಡಿ ಆಯಿತು, ಆದರೆ ಎಲೆ ಕಡಿಮೆ ಆಯಿತು, ಹಿಟ್ಟು ಜಾಸ್ತಿ ಆಯಿತು. ಹಾಗೆ ಉಳಿದ ಎಲೆನೆಲ್ಲ ಕಟ್ ಮಾಡಿ ಹಾಕೋದು. ಇವಾಗ ಕೆಸುವಿನ ಎಲೆ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಆಯಿತು. ಇನ್ನು ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ಹಿಟ್ಟು ಈ ಥರ ಮಿಕ್ಸ್ ಆಯಿತು. ಇನ್ನು ಎಲೆಯಲ್ಲಿ ಹಾಕಿ ಕಟ್ಟಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನಾನಿಲ್ಲಿ 6 ಎಲೆಯನ್ನು ತಂದಿದ್ದೇನೆ. ನೋಡಬೇಕು ಎಷ್ಟು ಎಲೆಯಲ್ಲಿ ಹಿಟ್ಟು ಹಿಡಿತದೆ ಅಂತೇಳಿ. ನೋಡಿ ಇವಾಗ ಎಲ್ಲವನ್ನು ಎಲೆಯಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇನ್ನು ಇದು ಚೆನ್ನಾಗಿ ಬೇಯಬೇಕು. ನೋಡಿ ಇವಾಗ ಪತ್ರೊಡೆ ಚೆನ್ನಾಗಿ ಬೆಂದಿದೆ. ಇವಾಗ ತೆಗೆದು ಮಸಾಲಕ್ಕೆ ಹಾಕ್ತೇನೆ. ಮಸಾಲ ಕೂಡ ಕುದೀತಾ ಇದೆ. ನೋಡಿ ಈ ಥರ ಪೀಸ್ ಮಾಡಿದೆ. ಇನ್ನು ಮಸಾಲಕ್ಕೆ ಹಾಕ್ತೇನೆ. ಇವಾಗ ನೋಡಿ ಪತ್ರೊಡೆ ಕೂಡ ರೆಡಿ ಆಯಿತು.